ಬರೀ 45,000 ಕೊಟ್ಬಿಡಿ ಸರ್. ಫೈನಲ್ ಟು ಫೈನಲ್ 1,20,000 ಕೊಟ್ಬಿಡೋಣ ಸರ್. ಕಬಾಬ್ ಮೇ ಹಡ್ಡಿ 2,25,000 ಕೊಟ್ಬಿಡೋಣ ಸರ್. 1,50,000 ಕಬಾಬ್ ಮೇ ಹಡ್ಡಿ 1,75,000 ಕೊಟ್ಬಿಡ್ತೀನಿ ಫೈನಲ್. 1,10,000 ಕೊಟ್ಬಿಡ್ತೀನಿ ಸರ್. ಕಬಾಬ್ ಮೇ ಹಡ್ಡಿ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,75,000 ಕೊಟ್ಬಿಡೋಣ ಸರ್. 1,85,000 ಕೊಟ್ಬಿಡೋಣ ಸರ್. ಕಬಾಬ್ ಮೇ ಹಡ್ಡಿ 1,20,000 ಕೊಟ್ಬಿಡೋಣ ಸರ್. 2,25,000 ಕೊಡೋಣ ಸರ್. ಕಬಾಬ್ ಮೇ ಹಡ್ಡಿ 3 ಲಕ್ಷ ಕೊಟ್ಬಿಡೋಣ ಫೈನಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ ನಿಮಿಷ ಇದೆ. ಕಬಾಬ್ ಮೇ ಹಡ್ಡಿ 7,10,000 ಕೊಟ್ಬಿಡೋಣ ಸರ್. ಕಬಾಬ್ ಮೇ ಹಡ್ಡಿ 2,50,000 ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್ 3 ಲಕ್ಷ ಕೊಟ್ಬಿಡೋಣ ಸರ್. ಕಬಾಬ್ ಮೇ ಹಡ್ಡಿ 3,25,000 ಕೊಟ್ಬಿಡೋಣ ಸರ್. ಕಬಾಬ್ ಮೇ ಹಡ್ಡಿ ಇನ್ನೊಂದು ಬೆಲೆ ಸರ್ 3,25,000. ಇನ್ನೊಂದು ಬೆಲೆ 3,25,000. ನಿಮಿಷ ಇದೆ. ಕಬಾಬ್ ಮೇ ಹಡ್ಡಿ ಫೈನಲ್ ಟು ಫೈನಲ್ 6,10,000 ಕೊಟ್ಬಿಡೋಣ. ಕಬಾಬ್ ಮೇ ಹಡ್ಡಿ ನಿಮಿಷ ಇದೆ. ಸೊ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ನಿಮಗೆ ನೆಕ್ಸ್ಟ್ ಕಾರ್ಸ್ಗೆ ಯಾರಾದರೂ ಒಂದು ಒಳ್ಳೆ ಹೋಲ್ಸೇಲ್ ಪ್ರೈಸಲ್ಲಿ ಗಾಡಿಗಳು ಹುಡುಕ್ತಾ ಇದ್ರೆ ಆರಾಮಾಗಿ ಬರ್ಬೋದು ನಿಮಗೆ ನೆಕ್ಸ್ಟ್ ಕಾರ್ಸ್ಗೆ. ಸೊ ನಿಮ್ಮ ಜೊತೆ ಅಕ್ರಮ್ ಬೈ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೋಣ. ನಮಸ್ಕಾರ ಬೈ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮಾಶಾಅಲ್ಲಾ ಸರ್. ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸಮ್ಮತ 45,000 ಶುರು ಆಗುತ್ತೆ. ಹೈಯೆಸ್ಟ್ ಅಂದ್ರೆ ಸರ್? ಹೈಯೆಸ್ಟ್ ಅಂದ್ರೆ ಒಂದು 8 ಲಕ್ಷ ಹೋಗುತ್ತೆ ಸರ್. ಓಕೆ, ಅಪ್ ಟು 8 ಲಕ್ಷ ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರ್ತವೆ. ವೆಹಿಕಲ್ ಯಾರಾದರೂ ಒಂದು ಬಜೆಟಲ್ಲಿ ಅದು ಹೋಲ್ಸೇಲ್ ಪ್ರೈಸಲ್ಲಿ ಹುಡುಕ್ತಾ ಇದ್ದಾರೆ ಆರಾಮಾಗಿ ಬರ್ಬೋದು ನೀವು ನೆಕ್ಸ್ಟ್ ಕಾರ್ಸ್ಗೆ. ಸೊ ಸರ್ ಆಮೇಲೆ ಇವತ್ತಿನ ಬಜೆಟ್ ಎಲ್ಲ ಹೇಳಿದ್ರಿ ಸರ್, ಕೆಲವೊಬ್ರು ಲೋನಲ್ಲಿ ನೋಡ್ತಾರೆ ಸರ್. ಸೊ ಲೋನ್ ಎಲ್ಲ ಹೆಂಗೆ ಸರ್? 2011 ಮಾಡಲ್ ಮೇಲೆ ಅವ್ರು ಸಿವಿಲ್ ಚೆನ್ನಾಗಿದೆ, 70-80% ಲೋನ್ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಮೇಲೆ ಯಾವ ವೆಹಿಕಲ್ಸ್ ಬೇಕಾದ್ರೆ ಲೋನ್ ಆಗುತ್ತೆ. ಹಾಗಾದ್ರೆ ಥ್ರೂಔಟ್ ಬೆಂಗಳೂರು ಥ್ರೂಔಟ್ ಕರ್ನಾಟಕ ಸರ್? ಸರ್ ನಿಮಗೆ ಕರ್ನಾಟಕ ಆಗುತ್ತೆ ಸರ್. ಓಕೆ, ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ನೆಕ್ಸ್ಟ್ ಕಾರ್ಸ್ಗೆ ಸರ್ ನಾಗರಬಾವಿ ಸರ್ಕಲ್ ರಿಂಗ್ ರೋಡ್ ನಲ್ಲಿಂದ ನೀವು ನಮ್ಮೂರು ತಿಂಡಿ ಹೋಟ್ಲ್ ಹೋಗ್ತಿರಲ್ಲ, ನಮ್ಮೂರು ತಿಂಡಿ ಹೋಟ್ಲ್ ಹಿಂದೆನೆ ಒಂದು ದೊಡ್ಡ ಮೋದಿ ಸಿಗುತ್ತೆ. ಮೋದಿ ಪಕ್ಕದಲ್ಲೇ ನಮ್ದು ಆಫೀಸು. ಆಮೇಲೆ ಇನ್ನೊಂದು ನಮ್ಮ ಆಫೀಸ್ ಹಿಂದೆನೆ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ, ಅದೇ ನೋಡಿ. ಓಕೆ, ಅದೇ ನೋಡ್ತಾ ಇರ್ಬೋದು ನಿಮಗೆ ವಿಜಯನಗರ ನರ್ಸಿಂಗ್ ಹೋಮ್ ಕಾಲೇಜು. ಸೊ ಅಕಸ್ಮಾತ್ ಇನ್ನೂ ಲೊಕೇಶನ್ ಅಲ್ಲಿ ಕನ್ಫ್ಯೂಸ್ ಅದ ತಲೆ ಕೆಡ್ಸ್ಕೊಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊ ಬರ್ಬೋದು. ಸೊ ಸರ್ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ವೇಕೆನ್ಸಿ ಡೀಟೇಲ್ಸ್ ಮಾಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಸೊ ಇನ್ನು ಮುಂದೆ ಒಂದು ಸಿಯಾಜ್ ಇದೆ, ಸಿಡಾನ್ ವೆಹಿಕಲ್, ಲೋ ಬಜೆಟ್ ಲೋ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಸಿಡಾನ್ ಅಲ್ಲಿ. ಸೊ ಇದು ಡೀಟೇಲ್ಸ್ ಇದೆ ಸರ್. ಸರ್ 2016 ಸಿಯಾಜು VDI ಪ್ಲಸ್ ಆಪ್ಷನಲ್ ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ಗಾಡಿ ಒಂದು ಸಿಯಾಜ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, 82,000 ಚೇಂಜ್ ಓಡಿದೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2 ಡೆಂಟು ಗ್ರಾಜಸ್ ಇಲ್ಲ, ಲೇಟೆಸ್ಟ್ ಇಂಜನ್ HSV ಇಂಜನ್, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಪ್ರೈಸ್ ಏನಾಗುತ್ತೆ? ಫೈನಲ್ ಟು ಫೈನಲ್ 6,10,000 ಕೊಟ್ಬಿಡೋಣ ಸರ್. ಇನ್ನೊಂದು ಕಮ್ಮಿ ಮಾಡಿ. 6 ಲಕ್ಷ ನಿಮ್ ಕಡೆ ಬಂದು ಇನ್ನೊಂದು ಕಮ್ಮಿ ಮಾಡಿ. 6,05,000 ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಸರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹೇಳಿ ಸರ್ ಇನ್ನೊಂದು ರೇಟ್. ಫೈನಾನ್ಸ್ ಇದರಲ್ಲಿ ಸರ್ ಫೈನಾನ್ಸ್ 80% ಫೈನಾನ್ಸ್ ಆಗಿದೆ ಸರ್. ಓಕೆ ನೋಡಿ, ಏರ್ ಬ್ಯಾಗ್ ಗಾಡಿ ತುಂಬಾ ಚೆಂದ ನೋಡಿ, ರಿಮೋಟ್ ಕಂಟ್ರೋಲ್, ಏರ್ ಬ್ಯಾಗ್ ಇರುತ್ತೆ, AC ಪೋಸ್ಟರಿಂಗ್ ಒಳ್ಳೆ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 6,05,000 ಫೈನಲ್ ಮಾಡ್ಬಿಡಿ ಸರ್. ಓಕೆ, 6,05,000 ನಿಮಗೆ ಒಂದು ಸಿಯಾಜ್ 2016 ಸಿಂಗಲ್ ಓನರ್ ವೆಹಿಕಲ್. ಹೌದು, ZDI ಪ್ಲಸ್ HVSSE ಇಂಜಿನ್. ಓಕೆ, ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ನಿಮಗೆ ಸಕ್ಕತ್ತಾಗಿದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಯಾವುದು ಸರ್? ಸರ್ 2012 ಮಾಡಲು 4 ಫಿಯೆಸ್ಟಾ, ಇದು ಕ್ಲಾಸಿಕ್, AC ಪೋಸ್ಟರಿಂಗ್, ಪವರ್ ಮ್ಯಾಗ್ ವೀಲ್, ಒಳ್ಳೆ ಡೀಸೆಲ್ ಗಾಡಿ. ಬಾಡಿ ಲೈನ್ ತುಂಬಾ ನೀಟಾಗಿದೆ, ಒಳ್ಳೆ ಮೇಂಟೆನೆನ್ಸ್ ಗಾಡಿ, ಒಳ್ಳೆ ಸಿಸ್ಟಮ್ ಇದೆ, ಎಲ್ಲೂ ಡೆಂಟು ಗ್ರಾಜಸ್ ಏನಿಲ್ಲ, ನೀಟಾಗಿದೆ. ಫೈನಲ್ ಟು ಫೈನಲ್ 2,50,000 ಕೊಟ್ಬಿಡೋಣ ಸರ್. 2,50,000 12 ಮಾಡಲು ಡೀಸೆಲ್ ಮ್ಯಾಗ್ ವೀಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಮ್ಯಾಗ್ ವೀಲ್ ಗಾಡಿ ನಿಮಗೆ 2,55,000 ನಿಮ್ಮೊಂದು ಕ್ಲಾಸಿಕ್ ಒಂದು ಫಾರ್ಡ್ ಫಿಯೆಸ್ಟಾ ಡೀಸೆಲ್ ಅಲ್ಲ ಸರ್? ಹೌದು ಸರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಒಂದು ಹೋಂಡಾ ಸಿಟಿ ಇದೆ ಸಿಲ್ವರ್ ಕಲರ್ ಅಲ್ಲಿ, ಡೀಟೇಲ್ಸ್. 2009 ಮಾಡಲು ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲು. ಓಕೆ, ಇದರಲ್ಲಿ ಏರ್ ಬ್ಯಾಗ್, ಮ್ಯಾಗ್ ವೀಲ್, ಫುಲ್ಲಿ ಲೋಡೆಡ್ ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬಹಳ ಜನ ಹುಡುಕ್ತಾ ಇರ್ತಾರೆ ಸರ್, ನಮ್ಗೆ ಆಟೋಮೆಟಿಕ್ ಬೇಕು ಸರ್ ಅಂತ. ಮನೆಯಲ್ಲಿ ಲೇಡೀಸ್ ಆಗ್ಲಿ ವಯಸ್ಸಾಗಿರೋದು ಎಲ್ಲಾದ್ರೂ ಓಡಿಸಬಹುದು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ಫೈನಲ್ ಟು ಫೈನಲ್ 3,25,000 ಕೊಟ್ಬಿಡೋಣ ಸರ್. ಎಷ್ಟು? 3,25,000 ಕೊಟ್ಬಿಡೋಣ ಸರ್. ಇನ್ನೊಂದು ಬೆಲೆ ಸರ್ 3,25,000. ಇನ್ನೊಂದು ಬೆಲೆ 3,25,000. ಏನ್ ಸರ್ ಒಂದೇ ಪ್ರೈಸ್ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು? ಸರ್ 3.5 ಲಕ್ಷ ಹೇಳದ್ ಸರ್, ಇದು ಫೈನಲ್ ಮಾಡಿ ಸರ್. ಓಕೆ, ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಐಟನ್, ಸಾರಿ ಐಟನ್ 2009-10 ಆಟೋಮೆಟಿಕ್. ಇದು ಕೂಡ ಆಟೋಮೆಟಿಕ್ ನೋಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್ ಇದೆ. ಸೊ ನೋಡ್ತಾ ಇರಬಹುದು AC ಪವರ್ ಸ್ಟೇರಿಂಗ್ ಎಲ್ಲ ಇದೆ ನಿಮಗೆ. ಗಾಡಿಲಿ ಪವರ್ ವಿಂಡೋಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. ಸೊ 2009-10 ಗಾಡಿ ನೀಟ್ ಆಗಿದೆ, ಎಲ್ಲೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಅದು ಆಟೋಮೆಟಿಕ್ ವೇರಿಯಂಟ್ ಗಾಡಿ ನೀಟ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,10,000 ಕೊಟ್ಬಿಡೋಣ ಸರ್. 2,10,000 ಕೊಟ್ಬಿಡೋಣ ಸರ್. ಓಕೆ, ಸೊ 2,10,000 ನಿಮ್ಗೆ ಒಂದು ಆಟೋಮೆಟಿಕ್ ಒಂದು i10 ಸಿಗ್ತಾ ಇದೆ. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಬರುತ್ತೆ. ಸೊ ನೆಕ್ಸ್ಟ್ ಯಾವುದು ಸರ್? XS4 ಇದೆ ನೋಡಿ ಸರ್. ಓಕೆ, ಇನ್ನೊಂದು ಸಿಡಾನ್ ವೆಹಿಕಲ್.
2012 ಮಾಡಲ್ VDI ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು ಫೈನಾನ್ಸ್ ಕೂಡ ಆಗುತ್ತೆ ನಿಮಗೆ, ಸಿವಿಲ್ ಚೆನ್ನಾಗಿದೆ, 70-80% ಆಗುತ್ತೆ. ಡೀಸೆಲ್ ಗಾಡಿ ಆಕ್ಸಿಡೆಂಟ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3 ಲಕ್ಷ ಕೊಡ್ಬಿಡೋಣ ಸರ್. 3 ಲಕ್ಷ ಸಾಕ ಸರ್? ಡೀಸೆಲ್ ಯಾರು ಸಹ ಸಿಗುತ್ತೆ, ಡೀಸೆಲ್ ಡಿಮ್ಯಾಂಡ್ ಇದೆ ಮಾರುತಿನಲ್ಲಿ, ಗಾಡಿ ತುಂಬಾ ಚೆನ್ನಾಗಿದೆ. ಫೈನಲ್ ಟು ಫೈನಲ್ 3 ಲಕ್ಷ ಕೊಡ್ಬಿಡಿ ಸರ್. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಒಂದು ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಇದಕ್ಕೂ ಕೂಡ ಫೈನಾನ್ಸ್ ಆಗುತ್ತೆ. ಎಷ್ಟು ಆಗಬಹುದು ಸರ್ ಅಪ್ರಾಕ್ಸಿಮೇಟ್ಲಿ? ಸಿವಿಲ್ ಚೆನ್ನಾಗಿದೆ, 70-80% ಆಗುತ್ತೆ ಸರ್. ಒಂದು ಸ್ಯಾಂಟ್ರೋ ಇದೆ ಸರ್. 2005 ಮಾಡಲು ಗಾಡಿ AC ಪವರ್ ಸ್ಟೀರಿಂಗ್ ಇದೆ, ಒರಿಜಿನಾಲಿಟಿ ಇದೆ, ಕ್ಲೀನ್ ಆಗಿ ವಾಶ್ ಮಾಡ್ಕೊಡ್ತೀವಿ. ಲೋ ಬಜೆಟ್ ಹುಡುಕ್ತಾ ಇರ್ತಾರೆ, 2 ವೀಲರ್ ಬಜೆಟ್ ನಲ್ಲಿ ನಿಮ್ಗೆ ಕಲಿಯಕ್ಕೆ ಅಲ್ಲಿ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಗಾಡಿ ಚೆನ್ನಾಗಿದೆ, ಸಿಸ್ಟಮ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದ್ಬಿಟ್ಟು ಫೈನಲ್ ಟು ಫೈನಲ್ 1,20,000 ಕೊಟ್ಬಿಡೋಣ ಸರ್. ಎಷ್ಟು ಸರ್? 1,20,000 ಕಣ. 1,20,000 ಫೈನಲ್ ಮಾಡಿ. ಓಕೆ ನೋಡಿ, 1,20,000ಕ್ಕೆ ನಿಮ್ಗೆ ಫೈನಲ್ ಆಗುತ್ತೆ. ನಿಮ್ಗೆ ಒಂದು ಸ್ಯಾಂಟ್ರೋ. ಸೊ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಹುಡುಕೋರಿಗೆ ಆರಾಮಾಗಿ ಬರ್ಬೋದು. ಸ್ಯಾಂಟ್ರೋ 2005 ಮಾಡಲ್ ಇದೆ. ಸೊ FC ಇನ್ಶೂರೆನ್ಸ್ ಅಲ್ಲ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ. ಸೊ ಆರಾಮಾಗಿ ಬೇರೆ ಪೆಟ್ರೋಲ್ ಹಾಕ್ಸ್ಕೊಂಡು ಮಾಡಿಸ್ಬೇಕು ಗಾಡಿ. ಹೌದು. ಓಕೆ, ಸೊ ಹಾಗೆ ಇನ್ನೊಂದು ಐಟಮ್ ಇದೆ ಸರ್. 2009 ಮಾಡಲು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ನೀಟಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,85,000 ಕೊಡ್ಬಿಡೋಣ ಸರ್. 1,85,000ಕ್ಕೆ ಒಂದು 10 ಮಾಡಲು, ಒಂದು 9 ಮಾಡಲು, ಒಂದು i10 ಗಾಡಿ ಇದೆ. ಬೇಸಿಕ್ ವೇರಿಯಂಟ್ ನೋಡ್ತಾ ಇರೋದು. ಟೈರ್ಸ್ ಆಲ್ಮೋಸ್ಟ್ 70-80% ಟೈರ್ಸ್ ಇದೆ, ಎಲ್ಲಾನು ಇದೆ ಗಾಡಿ. AC ಇದೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ, ಎಲ್ಲ ಇದೆ ಸರ್. ಓಕೆ, ಸೊ ಲೇಟೆಸ್ಟ್ ಮಾಡಲ್ ಗಾಡಿ ಒಂದು ಎಸ್ಪ್ರೆಸೋ ಇದೆ. ಸೊ ಎಸ್ಪ್ರೆಸೋ ಏನ್ ಸರ್ ಡೀಟೇಲ್ಸ್? 2019 ಮಾಡಲು 68,000 ಚೇಂಜ್ ಓಡಿದೆ. ಇದು ಕೂಡ ಆಟೋಮೆಟಿಕ್ ಸರ್. ಇದು ಕೂಡ ಆಟೋಮೆಟಿಕ್. ಬಹಳ ನಮ್ಮತ್ತ ಗಾಡಿ ತುಂಬಾ ಆಟೋಮೆಟಿಕ್ ಇದೆ, ಬಹಳ ಜನ ಹುಡುಕ್ತಾ ಇರ್ತಾರೆ. ಇದು ಬಂದ್ಬಿಟ್ರೆ ಅವ್ರಿಗೆ ಯಾವ್ದು ಬೇಕು ಚಾಯ್ಸ್ ಮಾಡಬಹುದು. ಓಕೆ, ಈ ಆಟೋಮೆಟಿಕ್ ಗಾಡಿ ಏನಾದ್ರು ಪ್ರೈಸ್? ಇದು 19 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,75,000 ಕೊಡ್ಬಿಡೋಣ ಸರ್. 55,000 ಡೌನ್ ಪೇಮೆಂಟ್ ಆದ್ರೆ ಎಲ್ಲ ಲೆಕ್ಕ ಹಾಕಿದ್ರೆ ಆರಾಮಾಗಿ ನಿಮ್ಗೆ ಸಿವಿಲ್ ಚೆನ್ನಾಗಿದೆ, 70-80% ಫೈನಾನ್ಸ್ ಸಿಗುತ್ತೆ. ಓಕೆ, ನೋಡ್ತಾ ಇರ್ಬೋದು, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳಬಹುದು. ಒಂದು ಎಸ್ಪ್ರೆಸೋ ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್ 19 ಮಾಡಲು 3.25 ಲಕ್ಷಕ್ಕೆ ಸಿಗ್ತಾ ಇದೆ. ಸೊ ಹಾಗೆ ಒಂದು ರೆಡ್ ಕಲರ್ ಒಂದು ಫಿಯಟ್ ಪುಂಟೋ ಇದೆ ಸರ್. 2012 ಮಾಡಲು ಡೀಸೆಲ್ ಗಾಡಿ ಸರ್. ಒಳ್ಳೆ ಗಾಡಿ, ತುಂಬಾ ನೀಟಾಗಿದೆ, ಡೀಸೆಲ್ ಗಾಡಿ, AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ, ಮ್ಯಾಗ್ ವೀಲ್ ಇದೆ. ಗಾಡಿ ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿದೆ. ರೆಡ್ ಕಲರ್ ಡೇಂಜರ್ ಕಲರ್ ಅಂತ ಹೇಳ್ಬೋದು, ಸಕ್ಕತ್ತಾಗಿದೆ ಗಾಡಿ. ಸೊ ಯಾರಾದ್ರೂ ಒಂದು ಫಿಯಟ್ ಪುಂಟೋ ಡೀಸೆಲ್ ಅಲ್ಲ ಇದು? ಡೀಸೆಲ್. ಇದು ಕೂಡ ಇದರಲ್ಲಿ ಏರ್ ಬ್ಯಾಗ್ ಕೂಡ ಇದೆ, AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ, ಮ್ಯಾಗ್ ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 2,25,000 ಕೊಡ್ಬಿಡೋಣ ಸರ್. ಎಷ್ಟು ಲಕ್ಷಕ್ಕೆ? 2,25,000 ಕೊಡೋಣ ಸರ್. ಇನ್ನೊಂದು ಪ್ರೈಸ್ ಹೇಳೋದಾದ್ರೆ 2,20,000 ಫೈನಲ್ ನಿಮ್ ಕಡೆಯಿಂದ ಬಂದ್ರೆ. ಓಕೆ ನೋಡಿ, 2,20,000ಕ್ಕೆ ಫೈನಲ್ ಮಾಡಿ ಕುಣಿಸಿದ್ದೀನಿ. ಆರಾಮಾಗಿ ಬಂದ್ರೆ ಆರಾಮಾಗಿ ತಗೊಂಡೋಗ್ಬೋದು ಗಾಡಿ. ಒಂದು ಡೀಸೆಲ್ ಗಾಡಿ, ಒಂದು ಫಿಯಟ್ ಪುಂಟೋ. ಸೊ ಹಾಗೆ ಒಂದು ಸ್ಯಾಂಟ್ರೋ ಇದೆಯಲ್ಲ ಸರ್? 2009 ಮಾಡಲು AC ಪವರ್ ಸ್ಟೀರಿಂಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಡೆಂಟು ಕ್ರಾಚಸ್ ಏನಿಲ್ಲ, ನೀಟ್ ಆಗಿದೆ, ಮ್ಯಾಗ್ ವೀಲ್ ಕೂಡ ಇದೆ. ಇದು ಬಂದ್ಬಿಟ್ಟು ಸರ್ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಮಾಡ್ಕೊಡೋಣ ಅಂದ್ರೆ ಮಾಡೋಣ, ಇಲ್ಲ ಅವರೇ ಮಾಡ್ಕೊಳ್ಳೋಣ. FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ 1,65,000. ಇಲ್ಲ FC ಇನ್ಶೂರೆನ್ಸ್ ಬೇಡ ಅಂದ್ರೆ 1,50,000. ಓಕೆ, 1,50,000ಕ್ಕೆ ನಿಮಗೆ ಒಂದು ಸ್ಯಾಂಟ್ರೋ ವಿತೌಟ್ FC ಆಗುತ್ತೆ ನಿಮಗೆ ಗಾಡಿ. ಸೊ ವಿತ್ FC ಇನ್ಶೂರೆನ್ಸ್ ಎಲ್ಲ ಬೇಕು ಅಂದ್ರೆ ನಿಮಗೆ 1,65,000ಕ್ಕೆ ಫೈನಲ್ ಆಗುತ್ತೆ ಈ ಸ್ಯಾಂಟ್ರೋ. ಸೊ ಹಾಗೆ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್? 2016 ಮಾಡಲು ಕಿಡ್ ಸಿಂಗಲ್ ಓನರ್ ಸರ್. ಇದು ಕೂಡ AC ಇದೆ, ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ, RXL. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಗಾಡಿ ನಿಮ್ಗೆ. 16 ಮಾಡಲು ಒಂದು ಕ್ವಿಡ್ 2016 ಸಿಂಗಲ್ ಓನರ್ ಸರ್. ಓಕೆ, ಪ್ರೈಸ್ ಏನು ಕೊಟ್ಟು ಸರ್? ಬಂದ್ಬಿಟ್ಟು ಇದು ಫೈನಲ್ ಟು ಫೈನಲ್ 2,25,000 ಕೊಡ್ಬೋಣ ಸರ್. 2,25,000ಕ್ಕೆ ರೆನಾಲ್ಟ್ ಕ್ವಿಡ್. ಹೌದು ಸರ್. ಅಪ್ಪ ನೋಡಿ, 2,25,000ಕ್ಕೆ ಒಂದು ರೆನಾಲ್ಟ್ ಕ್ವಿಡ್ ಆಲ್ಮೋಸ್ಟ್ ಲೈಕ್ ಒಂದು 50-60,000 ತಗೊಂಡ್ಬಂದ್ರೆ ಆರಾಮಾಗಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡ್ಬಿಡ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡ್ಬೋದು ಗಾಡಿ ಕೂಡ. ಸೊ ನೆಕ್ಸ್ಟ್ ಒಂದು ಜಾಜ್ ಸರ್. 2016 ಮಾಡಲು ಜಾಜ್ ಪೆಟ್ರೋಲ್, ಇದು ನ್ಯೂ ಶೇಪ್. ಓಕೆ, ಗಾಡಿ ಇದು ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪೆಟ್ರೋಲ್. ಓಕೆ, ಪೆಟ್ರೋಲ್ ಹೋಂಡಾ ಜಾಜ್ ಹುಡುಕರು ನೋಡ್ಬೋದು. ಟೈರ್ಸ್ ಆಲ್ಮೋಸ್ಟ್ 70-80% ಟೈರ್ಸ್ ಇದೆ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. ನೋಡ್ತಾ ಇರ್ಬೋದು, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿಲಿ. ಸೊ ಯಾರಾದ್ರೂ ಒಂದು ಒಳ್ಳೆ ಹೋಂಡಾ ಜಾಜ್ ಹುಡುಕೋರಿಗೆ ಏನಾಗುತ್ತೆ ಸರ್ ಪ್ರೈಸ್? ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,20,000 ಕೊಡ್ಬೇಡ ಸರ್. 4,25,000ಕ್ಕೆ ಒಂದು ಹೋಂಡಾ ಜಾಜ್ 16 ಮಾಡಲು ಗಾಡಿ, ಪೆಟ್ರೋಲ್ ಸರ್.
ಪೆಟ್ರೋಲ್ ಗಾಡಿ. ಓಕೆ, ಸೊ ಅಕಸ್ಮಾತ್ ಈ ಜಾಜ್ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದು ಜಾಜ್ ಇದೆ, ಇದು ಅಮೇಜ್ ಪೆಟ್ರೋಲ್. ಇದು ಕೂಡ 2015 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಮಾಡಿ ಫೈನಲ್ ಟು ಫೈನಲ್ 3 ಲಕ್ಷ ಕೊಡ್ಬಿಡೋಣ ಸರ್. ಎಷ್ಟಕ್ಕೆ? 3 ಲಕ್ಷ ಕೊಡ್ಬಿಡೋಣ ಫೈನಲ್. ಇನ್ನೊಂದು ಪ್ರೈಸ್ ಹೇಳಿದ್ರೆ 3 lakhs ಫೈನಲ್ ಮಾಡಿ ಸರ್. ಸಾಕಾ ಸರ್? 3.25 ಹೇಳೋದು ಬೇಡ, ನೀವು ಹೇಳಿದ ಫೈನಲ್ ಮಾಡಿ ಅಂದ್ರೆ 3 ಲಕ್ಷಕ್ಕೆ ಫೈನಲ್ ಮಾಡ್ಬೇಕು. ಆ ಕಡೆ 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ನಿಮ್ಗೆ ಒಂದು ಹೋಂಡಾ ಅಮೇಜ್ ಪೆಟ್ರೋಲ್ 2015 ಮಾಡಲ್ ಗಾಡಿ. ಓಕೆ ಸರ್. ಸೊ ಓಮ್ನಿ ಇದೆಯಲ್ಲ ಸರ್, ಏನ್ ಸರ್ ಇದ್ರ ಡೀಟೇಲ್ಸ್? ಸರ್ 2012 ಮಾಡಲು ಓಮ್ನಿ ನಿಮ್ಗೆ ಗೊತ್ತಲ್ಲ ಸರ್? ಹೌದೌದು. ಗಾಡಿ ಸ್ಟಾಪ್ ಆಗ್ಬಿಟ್ಟು ಫುಲ್ ಡಿಮ್ಯಾಂಡ್ ಇದೆ, ಹುಡುಕ್ತಾ ಇರ್ತಾರೆ ಸರ್. ನಮ್ ದೊಡ್ಡ ಫ್ಯಾಮಿಲಿ, ಸ್ಕೂಲ್ ಟ್ರಿಪ್ ಬೇಕು, ಎಲ್ಲ ಲಗೇಜ್ ಹೊಡಿಕೆ ಎಲ್ಲ ಬೇಕು ಅಂತ. 12 ಮಾಡಲು ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 1,75,000 ಕೊಟ್ಬಿಡ್ತೀನಿ ಫೈನಲ್. 1,75,000ಕ್ಕೆ ಒಂದು ಓಮಿನಿ 12 ಮಾಡಲ್ ಗಾಡಿ. ಆ ತರ ಇನ್ನ ಕಡಿಮೆ ಬೇಕಂದ್ರೆ ಇನ್ನೊಂದು 12 ಮಾಡಲಿದೆ ಕಾರ್ಗೋ. ಇದು ನಿಮ್ಗೆ ಕಾರ್ಗೋ ಅಂದ್ರೆ ಬಹಳ ಜನ ಹುಡುಕ್ತಾ ಇರ್ತಾರೆ, ಲಗೇಜ್ ವೈಟ್ ಬೋರ್ಡ್ ತಗೊಂಡೋದ ಇಟ್ಕೊಂತಾರಂತ. ಅದು ಕೂಡ ಇದೆ ಸರ್. 1,10,000 ಕೊಟ್ಬಿಡ್ತೀನಿ ಸರ್. ಕಾರ್ಗೋ 1,10,000ಕ್ಕೆ 12 ಮಾಡಲು ಡಾಕ್ಯುಮೆಂಟ್ ಅಲ್ಲಿ ರನ್ನಿಂಗ್ ಮಾಡ್ಕೊಡ್ತೀನಿ ಸರ್. ಓಕೆ, 1,10,000 ಕೊಟ್ಬಿಡಿ ಸರ್. ಪಾಪ ಬಡವರು ಆರಾಮಾಗಿ ತಗೊಂಡು ಓಡಿಸ್ಕೊಳ್ಳಿ. ಬಡವ್ರು ಬಾದಾಮಿ ತರ ಅದು ತಗೊಂಡೋಗಿ 1,10,000 ಕೊಡಿ, ಎತ್ಕೊಂಡು ಹೋಗಿ ಸರ್. ಎಷ್ಟು ಬೇಗ ಬರ್ತೀರಾ ಆರಾಮಾಗಿ ತಗೊಂಡೋಗ್ಬೋದು ಸರ್, ಫಟಾಫಟ್ ತಗೊಂಡೋಗಿ. ಓಕೆ ಸರ್. ಕಬಾಬ್ ಮೇ ಹಡ್ಡಿ. ಸೊ ನಮ್ಮ ಮುಂದೆ ಒಂದು ಸಿಲೇರಿಯೋ ಇದೆ. ಸೊ ಈ ಸಿಲೇರಿಯೋ ಡೀಟೇಲ್ಸ್ ಏನ್ ಸರ್? ಸರ್ ಇದು 20 ಮಾಡಲು, ಸಿಂಗಲ್ ಓನರ್ VXI. ಓಕೆ, ಇದು ವೆಹಿಕಲ್ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಳ್ಳೆ ಇಂಟೀರಿಯರ್ ಇದೆ, AC ಪೋಸ್ಟರಿಂಗ್ ಪವರ್ ವಿಂಡೋ ಇದೆ, ನಿಮ್ಗೆ ಫೈನಾನ್ಸ್ ಕೂಡ ಆಗುತ್ತೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬನ್ನಿ ಸರ್, ಫೈನಲ್ ಟು ಫೈನಲ್ 4,65,000 ಕೊಡ್ಬೇಡ ಸರ್. 4,65,000 ಯಾವ ಇಯರ್ ಮಾಡಲ್ ಗಾಡಿ ಸರ್? 2020 ಮಾಡಲ್ ಸರ್. 20 ಮಾಡಲ್ ಗಾಡಿ. ಹೌದು ಸರ್. ಅದು ಆಟೋಮೆಟಿಕ್ ಮ್ಯಾನುವಲ್ ಸರ್? ಮ್ಯಾನುವಲ್ ಸರ್. ಇದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ನಿಮಗೆ 4,65,000ಕ್ಕೆ 2020 ಮಾಡಲು ಒಂದು ಸಿಲೇರಿಯೋ ಸಿಗ್ತಾ ಇದೆ. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಸಿಗುತ್ತೆ ಗಾಡಿ. ಸೊ ನೆಕ್ಸ್ಟ್ ಅದು ಸರ್? ಸರ್ ಇದು ನೋಡಿ, ಡಿಸೈರ್ ಇದೆ. ಸೊ ಎಷ್ಟೊಂದು ಜನ ಡಿಸೈರ್ ಬೇಕು ಅಂತಿದ್ರಿ, ಸೊ ಡಿಸೈರ್ ಕೂಡ ಅವೈಲೇಬಲ್ ಇದೆ. ಏನ್ ಸರ್ ಡೀಟೇಲ್ಸ್? 13 ಮಾಡಲು VDI, ವಾಶ್ ಗಿಶ್ ಮಾಡಬೇಕು. ಸೆಕೆಂಡ್ ಓನರ್, ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,10,000 ಕೊಟ್ಬಿಡೋಣ ಸರ್. ಓಕೆ, 4,10,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್, VDI, AC ಪವರ್ ಪವರ್ ವಿಂಡೋಸ್, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡಿ. 4,65,000ಕ್ಕೆ ಫೈನಲ್. 4,10,000. 4,10,000 ಹೌದು ಸರ್, ಫೈನಲ್. ಓಕೆ, ಡನ್. ನೆಕ್ಸ್ಟ್ ಸರ್ 2013 ಮಾಡಲು i10 ಗಾಡಿ. ಇದು ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಮನೆದ ಕಲರ್ ನಿಲ್ಸಿದೀವಿ, ವಾಶ್ ಗೀಶ್ ಮಾಡ್ಕೊಡ್ತೀವಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 2,85,000 ಕೊಟ್ಬಿಡೋಣ ಸರ್. ಇನ್ನೊಂದು ಪ್ರೈಸ್ ಹೇಳೋದಾದ್ರೆ 2,85,000 ಕೊಟ್ಬಿಡಿ. ಇನ್ನೊಂದು ಪ್ರೈಸ್ ಫೈನಲ್ 280 ಮಾಡಿ ಸರ್. ಓಕೆ, 2,80,000ಗೆ ಫೈನಲ್ ಮಾಡ್ಬಿಟ್ಟು ಫೈನಾನ್ಸ್ ಕೂಡ ಸಿಗುತ್ತೆ ಸರ್. ಓಕೆ ನೋಡಿ, ಇದಕ್ಕೆ ಲೋನ್ ಕೂಡ ಅವೈಲೇಬಲ್ ಇರುತ್ತೆ ಗಾಡಿಗೆ. ಸೊ ನೆಕ್ಸ್ಟ್ ಸರ್? ಸರ್ 2015 ಮಾಡಲು 85 PS ಟೆಸ್ಟರ್. ಸಣ್ಣ ಪುಟ್ಟ ವಾಶ್ ಗಿಶ್ ಮಾಡಿ ಸರ್ವಿಸ್ ಮಾಡಬೇಕು. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ, ಒರಿಜಿನಲ್ ಗಾಡಿ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫಂಡ್ 4,75,000 ಕೊಟ್ಬಿಡ್ತೀವಿ ಸರ್, ಆಸ್ ಇಟ್ ಈಸ್. 4,70,000 ಸಿಂಗಲ್ ಓನರ್ ಡೀಸೆಲ್. ಓಕೆ ನೋಡಿ, 4,75,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್, ಒಂದು ರೆನಾಲ್ಡ್ ಡಸ್ಟರ್, ಒಂದು ಹೋಲ್ಸೇಲ್ ಕಿಂತ ಕಮ್ಮಿ ಪ್ರೈಸ್ ಅಂತ ಹೇಳ್ಬೋದು ಗಾಡಿಗೆ. ಓಕೆ, ನೆಕ್ಸ್ಟ್ ಒಂದು ಟಾಟಾ ನ್ಯಾನೋ ಸರ್. ನಾನು 14-15 ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಲ್ 1,35,000 ಕೊಟ್ಬಿಡಿ ಸರ್. ಎಷ್ಟು ಸರ್? 1,35,000 ಬಹಳ ಜನ ಹುಡ್ತಾ ಇರ್ತದೆ ಸರ್. ಇದು ಟೂ ವೀಲರ್ ಬೆಲೆ ಆರಾಮಾಗಿ ನಿಮ್ಗೆ ಸಿಟಿನಲ್ಲಿ ಆರಾಮಾಗಿ ಓಡಾಡ್ಬೋದು, ಟೂ ವೀಲರ್ ತರ ಇರುತ್ತೆ. 1,35,000 ಕೊಟ್ಬಿಡಿ ಸರ್. 4 ಜನ ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ಆರಾಮಾಗಿ 1,35,000 ಕೊಟ್ಬಿಡಿ ಸರ್. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು ಸ್ವಿಫ್ಟ್ ಇದೆ, ರೆಡ್ ನೋಡಕ್ ಸಕ್ಕತ್ತಾಗಿದೆ. ಏನ್ ಸರ್ ಡೀಟೇಲ್ಸ್ ಇರೋದು? 2008 ಮಾಡಲು VXI ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗು, ಬಾಡಿ ಲೈನು, ಒಳ್ಳೆ ಇಂಟೀರಿಯರ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿ, ಇಂಟೀರಿಯರ್ ನೋಡಿ ಎಷ್ಟು ನೀಟ್ ಆಗಿದೆ. ಓಕೆ, ಗಾಡಿ ತುಂಬಾ ಮೇಂಟೈನ್ ಮಾಡಿದ್ದಾರೆ, ಯಾವ್ದು ಅಫಿಷಿಯಲ್ ಪಾರ್ಟಿ. ಸೊ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ VXI ಸರ್. ಓಕೆ, 2008 ಪ್ರೈಸ್ ಏನಾಗುತ್ತೆ ಸರ್? ಗಾಡಿ ತುಂಬಾ ಚೆನ್ನಾಗಿದೆ. ಫೈನಲ್ 2,20,000 ಕೊಡ್ಬಿಡೋಣ ಸರ್. 2,20,000ಕ್ಕೆ ಒಂದು ಸ್ವಿಫ್ಟ್ ಸಿಗ್ತಾ ಇದೆ. ಹೌದು ಸರ್. ಓಕೆ, 2,20,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ 2008 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನೋವಾ ಸೇಲ್ ಆಗಿದೆ ಸರ್. i20 ಇದೆ ಸರ್. 2010-11 ಮಾಡಲು ಡೀಸೆಲ್, ಇದು ಪೆಟ್ರೋಲ್ ಗಾಡಿ. ಗಾಡಿ ಬಂದಿದೆ ನನ್ನ ರಾತ್ರಿ. ಗಾಡಿ ತುಂಬಾ ಚೆನ್ನಾಗಿದೆ, 79,000 ಓಡಿದೆ. ಲೋ ಮೈಲೇಜ್, ಬಾಡಿ ಲೈನ್, ಇಂಜನ್, ಇಂಟೀರಿಯರ್. ಗಾಡಿ ತುಂಬಾ ಚೆನ್ನಾಗಿದೆ, ಏನ್ ಮಾತಾಡಂಗಿಲ್ಲ, ಸೂಪರ್ ಗಾಡಿ. ಫೈನಲ್ ಟು ಫೈನಲ್ 3,05,000 ಕೊಡ್ಬಿಡೋಣ ಸರ್. ಫೈನಲ್ 3,05,000 ಕೊಡ್ಬಿಡೋಣ. ಗಾಡಿ ಅನ್ಲಿಮಿಟ್ಲಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ನೋಡಿ, 3,15,000ಕ್ಕೆ ನಿಮಗೆ ಒಂದು 3,05,000 ಸಾರಿ 3,05,000ಕ್ಕೆ ನಿಮಗೆ ಒಂದು ಫೈನಲ್ ಒಂದು i20 ಪೆಟ್ರೋಲ್ 2010-11 ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು
ಸರ್ ಬಲೆನೋ 2005 ಮಾಡಲು ಓಕೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಸಣ್ಣ ಪುಟ್ಟ ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು, ಮ್ಯಾಗ್ ವೀಲ್ ಕೂಡ ಇದೆ. ಓಕೆ ಆಫ್ಟರ್ ಮಾರ್ಕೆಟ್ ನಿಮಗೆ GTR ಮ್ಯಾಗ್ ವೀಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ನೋಡಕ್ ಸಕ್ಕತ್ತಾಗಿದೆ. ಬಲೆನೋ 2005 ಗಾಡಿ. ಸೊ ಹಿಂದ್ಗಡೆ ಸ್ಪಾಯ್ಲರ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಸಕ್ಕತ್ತಾಗಿದೆ. ಸೊ ಈ ಬಲೆನೋ ಏನಾಗುತ್ತೆ ಸರ್ ಪ್ರೈಸ್? ಫೈನಲ್ 1,20,000 ಕೊಟ್ಬಿಟ್ಟೆ ಸರ್. 1,20,000ಕ್ಕೆ ಒಂದು 5 ಮಾಡಲು ಒಂದು ಬಲೆನೋ. ಹೌದು ಸರ್. ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಸಿಗುತ್ತೆ ಗಾಡಿ. ಬಹಳ ಜನ ಹುಡುಕ್ತಾ ಇರ್ತಾರೆ ಸರ್, ನಮ್ಗೆ ಬಲೋನ ಬೇಕು, ನಾವು ಆರ್ಡರ್ ಮಾಡಿ ನಾವು ಎಲ್ಲ ಹೋಗ್ಬೇಕು, ರೈಸ್ಗೆ ಹೋಗ್ಬೇಕು ಅಂತ ಸ್ವಲ್ಪ ಫೋನ್ ಇಮಿಡಿಯೇಟ್ ಬರೋಕೆ ಹೇಳಿ ಸರ್. ಎಲ್ಲ ಇಮಿಡಿಯೇಟ್ ತಗೊಂಡೋಗಿ ಇಲ್ಲ ಸೇಲ್ ಮಾಡ್ಬಿಡ್ತೀವಿ ಇವತ್ತು. ಓಕೆ, ಶೋಕಿ ಮಾಡೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮಹೇಂದ್ರ TUV ಇದೆ. ಸೊ ಏನ್ ಸರ್ ಡೀಟೇಲ್ಸ್? TUV 300 18 ಮಾಡಲು 23,000 ಓಡಿದೆ, ಸಿಂಗಲ್ ಓನರ್, ಡೀಸೆಲ್ ಗಾಡಿ, AC ಪವರ್ ಸ್ಟೇರಿಂಗ್ ಪೌಂಡ್, 2 ಏರ್ ಬ್ಯಾಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸರ್ ಫೈನಲ್ 6,60,000 ಕೊಟ್ಬಿಡೋಣ ಸರ್. 6,60,000ಕ್ಕೆ ಒಂದು 18 ಮಾಡಲು ಸಿಂಗಲ್ ಓನರ್ ಸರ್, TUV 300. ಹೌದು ಸರ್. ಓಕೆ, ಸೊ ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು ನೋಡಿ ಸರ್, ಎಕ್ಸ್ಪ್ರೆಸ್ ಇದೆ ಸರ್. ಓಕೆ, ಇನ್ನೊಂದು ಎಕ್ಸ್ಪ್ರೆಸ್. ಇದು ಆಟೋಮೆಟಿಕ್ ಮ್ಯಾನುವಲ್ ಸರ್. ಇದು ಓಕೆ, ಆಟೋಮೆಟಿಕ್ ಬೇಕನ್ನೋರಿಗೆ ಆಟೋಮೆಟಿಕ್ ಇದೆ, ಮ್ಯಾನುವಲ್ ಬೇಕನ್ನೋರಿಗೆ ಮ್ಯಾನುವಲ್ ಇದೆ. 2020 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ, ಕಡಿಮೆ ಓಡಿದೆ. ಇದು ಒಂದು 66,000 ಓಡಿದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 4,35,000 ಫೈನಲ್ ಮಾಡ್ಬಿಡಿ ಸರ್. ಓಕೆ, 4,35,000ಕ್ಕೆ ನಿಮ್ಗೆ ರೆಡ್ ಕಲರ್ ಒಂದು ಎಕ್ಸ್ಪ್ರೆಸ್ ಸಿಗ್ತಾ ಇದೆ. ಬಾಡಿನೆಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ ಅಂತ ಹೇಳ್ಬೋದು. ಆರಾಮಾಗಿ ಇನ್ನೂ ಒಂದು 40-50,000 ಆರಾಮಾಗಿ ಓಡಿಸ್ಕೋಬಹುದು ಟೈರ್ ಅಲ್ಲಿ. ಸೊ ನೆಕ್ಸ್ಟ್ ಸರ್? ಸಣ್ಣ ಸ್ಟೀಲ್ ಇದೆ, ಒಂದು ಸಣ್ಣ ಅಮೌಂಟ್ ಬಜೆಟ್ ಅಲ್ಲಿ ಚಿಕ್ಕ ಫ್ಯಾಮಿಲಿಗೆ ಆರಾಮಾಗಿ ಓಡಾಡಕ್ಕೆ, ಫ್ಯಾಮಿಲಿನಲ್ಲಿ ಇದು ಎಲ್ಲ ಪಾರ್ಕಿಂಗ್ ನಿಲ್ಸಕ್ಕೆ ತುಂಬಾ ಚೆನ್ನಾಗಿದೆ ಸರ್. ಇದು ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, FC ರನ್ನಿಂಗ್ ಇದೆ. ಆಸ್ ಇಟ್ ಈಸ್ 1,20,000 ಕೊಟ್ಬಿಡ್ತೀನಿ ಸರ್. ಆಸ್ ಇಟ್ ಈಸ್ ಎಷ್ಟು? 1,20,000. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಬಂಪರ್ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ನೀಟಾಗಿದೆ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ನೋಡಿ, 1,25,000ಕ್ಕೆ ಫೈನಲ್ ಆಗುತ್ತೆ ನಿಮ್ಗೆ Zen ST. ಸೊ ನೆಕ್ಸ್ಟ್ ಸರ್? ನೆಕ್ಸ್ಟ್ ಸರ್ ಇದು ಸ್ಕೋಡಾ ಇದೆ ನೋಡಿ ಸರ್. ಓಕೆ, ಸ್ಕೋಡಾ ರಾಪಿಡ್ 14 ಮಾಡಲು ಡೀಸೆಲ್. ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಮ್ಯಾಗ್ ವೀಲ್ ಇದೆ, ಒಳ್ಳೆ ಇಂಟೀರಿಯರ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಫೈನಲ್ 3,85,000 ಕೊಟ್ಬಿಡಿ ಸರ್. ಓಕೆ, 3,85,000ಕ್ಕೆ ನಿಮ್ಗೊಂದು ಸ್ಕೋಡಾ ರ್ಯಾಪಿಡ್ ಪೆಟ್ರೋಲ್ ಡೀಸೆಲ್ ಗಾಡಿ? ಡೀಸೆಲ್ ಸರ್ ಇದು. ಓಕೆ, ಡೀಸೆಲ್ ಗಾಡಿ ಸಿಗ್ತಾ ಇದೆ. ಸ್ಕೋಡಾ ರ್ಯಾಪಿಡ್, ಬಾಡಿನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ವೈಟ್ ಕಲರ್, ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಇದೆ, ಏರ್ ಬ್ಯಾಗ್ ಇದೆ, ಎಲ್ಲ ಇದೆ ಸರ್. ಓಕೆ, ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್? ನೆಕ್ಸ್ಟ್ ಇದು ಮಾಡಿ ಸರ್, ಹುಂಡೈ ವರ್ನಾ ಇದೆ. ಸೊ ಈ ವರ್ನಾ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಮಾಡಲು 2009 ಮಾಡಲು. ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಕೈಲೆಲ್ಲ ಚೆನ್ನಾಗಿದೆ, ರನ್ನಿಂಗ್ ಸೂಪರ್ ಆಗಿದೆ. ಫೈನಲ್ 1,65,000 ಕೊಟ್ಬಿಡ್ತೀನಿ ಸರ್. 1,65,000ಕ್ಕೆ ಒಂದು ಹುಂಡೈ ವರ್ನಾ ಪೆಟ್ರೋಲ್ ಗಾಡಿ? ಹೌದೌದು ಸರ್. ಓಕೆ, ನೆಕ್ಸ್ಟ್ ಸರ್ ಸ್ವಿಫ್ಟ್ ಇದೆ ಸರ್. ಓಕೆ, ಸೊ ಸ್ವಿಫ್ಟ್ VXI ಪೆಟ್ರೋಲ್ ವೇರಿಯಂಟ್. 2016 ಮಾಡಲು VXI ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ವಾಷಿಂಗ್ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಸರ್ ಫೈನಲ್ 4,55,000 ಕೊಟ್ಬಿಡ್ತೀನಿ ಸರ್. 4,55,000ಕ್ಕೆ 2016 ಮಾಡಲು VXI. ಓಕೆ, ನೆಕ್ಸ್ಟ್ ಸರ್? ಸರ್ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ, ವೈಟ್ ಕಲರ್, ಏನ್ ಸರ್ ಡೀಟೇಲ್ಸ್? ಸರ್ 2013 ಮಾಡಲು. ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ, ಒಂದು ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಸರ್ ಫೈನಲ್ 3,500,000 ಕೊಟ್ಬಿಡೋಣ ಸರ್. 3,500,000 ಲಕ್ಷಕ್ಕೆ ಒಂದು ಇಕೋ ಸ್ಪೋರ್ಟ್ 13 ಡೀಸೆಲ್ ಸರ್ ಇದು. ಓಕೆ, 13 ಡೀಸೆಲ್ ವೇರಿಯಂಟ್. ಹೌದು. ಓಕೆ, ಸೊ ಏನ್ ಸರ್ ಡೀಟೇಲ್ಸ್? ಸರ್ 2013 ಮಾಡಲು ZDI. ಓಕೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಮ್ಯಾಗ್ ವೀಲ್ ಇದೆ, ಡಿಫಾಗರ್, ವೈಪರ್ ಎಲ್ಲ ಅವೈಲೇಬಲ್ ಇದೆ. ವೆಹಿಕಲ್ ZDI ಡೀಸೆಲ್ ವೇರಿಯಂಟ್ ಸರ್. ಬಾಡಿ ಲೈನ್ ಕೆಲಸ ಇದೆ, ರೈಟ್ ಒಂದು ಟಚ್ ಅಪ್ ಪಾಲಿಶ್ ಮಾಡಬೇಕು, ಕೆಲವರು ಒರಿಜಿನಾಲಿಟಿ ಬೇಕು ಅಂತ ಇದ್ದಾರೆ. ಆಸ್ ಇಟ್ ಈಸ್ ಆದ್ರೆ 5,25,000 ಇಲ್ಲ, ಫುಲ್ ರೆಡಿ ಮಾಡಿ ಕೊಡಿ ಅಂದ್ರೆ 5,75,000. ಓಕೆ, 5,75,000ಕ್ಕೆ ಫುಲ್ ಬಾಡಿ ರೆಡಿ ಮಾಡಿ, ಫುಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಲೆಕ್ಕ ಮಾಡ್ಕೊಡ್ತೀರಾ ನೀವು? 5,75,000ಕ್ಕೆ ಫೈನಲ್. ಹೌದು. ಇಲ್ಲ ಅಂದ್ರೆ ಕೆಲವು ಡೀಲರ್ ಹೇಳ್ತಾರೆ ಸರ್ ನಮ್ಗೂ ಬಿಡಿ, ನಮ್ಗೆ ಗ್ಯಾರೇಜ್ ಇರುತ್ತೆ, ನಮ್ದು ಪೇಂಟಿಂಗ್ ಇರುತ್ತೆ, ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕಡಿಮೆ ರೆಡಿ ಮಾಡ್ಕೊಂಡಿದ್ದೆ, ಅವ್ರಿಗೂ ವರ್ತಿದೆ. 5,25,000 ಕೊಟ್ಬಿಡೋಣ ಸರ್. ಓಕೆ, ಡೀಲರ್ ಬೇಕಾದ್ರೆ 5,25,000 ಮಾಡಲಿ ಸರ್. ಇದು ಏರ್ ಬ್ಯಾಗ್ ಇದೆ ನೋಡಿ, ರೂಫ್ AC ನೋಡಿ, ಗಾಡಿ ತುಂಬಾ 2 ಏರ್ ಬ್ಯಾಗು, ಮ್ಯಾಗ್ ವೀಲ್ ಎಲ್ಲ ಇದೆ ಸರ್. ಡೀಸೆಲ್ ಗಾಡಿ ಸರ್ ಇದು. ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ ನಿಮಗೆ. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡಬಹುದು ಗಾಡಿ. ಓಕೆ, ನೆಕ್ಸ್ಟ್ ಯಾವುದು ಸರ್? ಸರ್ ನೋಡಿ ಸರ್ 2014 ಮಾಡಲು ಪೆಟ್ರೋಲ್ ಸರ್, ಬರೀ 49,000 ಓಡಿದೆ, ಸ್ಪೋರ್ಟ್ಸ್ ವರ್ಷನ್ ಇದು. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್, ಒಂದು i20. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ, ಏರ್ ಬ್ಯಾಗ್ ಇದೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ರಿಮೋಟ್ ಕಂಟ್ರೋಲ್,
ಸಿಸ್ಟಮ್ ಸೆಂಟ್ರಲ್ ಲಾಕು ಎಲ್ಲ ತುಂಬಾ ಒರಿಜಿನಲ್ ಗಾಡಿ ಬರೀ ನಾವಲ್ ಲೋ ಮೇಲೆ ಸರ್ 49,000 ಹೊಡಿದೆ ಸರ್. ಓಕೆ 49,000 ಅಷ್ಟೇ ನಿಮಗೆ ಹೊಡಿರೋದು ಗಾಡಿ. ಹೌದು. ಓಕೆ ಪ್ರೈಸ್ ಏನು ಕೊಡ್ತೀರಾ? ಫೈನಲ್ 5,500 ಕೊಟ್ಬಿಡೋಣ ಸರ್. 5,500ಗೆ ಒಂದು i20 ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಅದು 14 ಮಾಡಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಸರ್ 2010 ಮಾಡಲು VDI. ಓಕೆ ಸೊ ನೋಡ್ತಿರ್ಬೋದು 2010 VDI ಡೀಸೆಲ್ ವೇರಿಯಂಟ್ ಒರಿಜಿನಾಲಿಟಿ ಇದೆ ಸರ್ ಇದು. VDI AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ, ಒರಿಜಿನಲ್ ಪೆನ್ ಇದೆ. ನಿಮಗೆ ಏನ್ ಮಾತಾಡಿಲ್ಲ, ಎಲ್ಲೂ ಡೆಂಟು ಗಿಲಾಚಸ್ ಇಲ್ಲ. ಫೈನಲ್ 3,05,000 ಕೊಟ್ಬಿಡೋಣ ಸರ್. ಓಕೆ 3,05,000ಗೆ ಒಂದು ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟ್. ಹೌದು. ಓಕೆ ಸರ್. ಸೊ ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಇದೆಲ್ಲ ಸರ್. ಸರ್ 2010 ಮಾಡಲು VDI ಡಿಸೈರ್. ಓಕೆ ಇದು ಕೂಡ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಬಾಡಿಲೇನು ಒರಿಜಿನಾಲಿಟಿ ಇದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಅಷ್ಟೇ. ಇದು ಬಂದ್ಬಿಟ್ಟು ಫೈನಲ್ 2.5 ಲಕ್ಷ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ ಸ್ವಿಫ್ಟ್ ಡಿಸೈರ್. ಹೌದು ಸರ್ ಡೀಸೆಲ್. ಇನ್ನೊಂದು ಪ್ರೈಸ್ ಹೇಳೋದಾದ್ರೆ 2.5 ಫೈನಲ್ ಸರ್. 2.5 ಫೈನಲ್ ಮಾಡಿ ಸರ್. ಓಕೆ ಸೊ ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆ ಸರ್ 2009 ಮಾಡಲು ಡೀಸೆಲ್ ಗಾಡಿ. ಇದು AC ಪವರ್ ಸ್ಟೀರಿಂಗ್ ಇದೆ, ಮ್ಯಾಗ್ ವೀಲ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಫೈನಲ್ 2,25,000 ಕೊಟ್ಬಿಡೋಣ ಸರ್. ಓಕೆ 2,25,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಕೂಡ VDI ವೇರಿಯಂಟ್ ಸಿಗ್ತಾ ಇದೆ. ಇದು ಕೂಡ ನಿಮಗೆ ಡೀಸೆಲ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸೊ ಹಾಗೆ ಇನ್ನೊಂದು ಸೆಲೆರಿಯೋ ಇದೆ ಸರ್ 2020 ಮಾಡಲು VXI ಆಪ್ಷನಲ್. ಇದು ಇದು ZXI. ಓಕೆ ZXI ಆಪ್ಷನಲ್ ಸರ್. ಸೊ ಇಂಟೀರಿಯರ್ ಹತ್ರ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ಲೈಟಿಂಗ್ಸ್ ನೋಡ್ತಾ ಇದ್ರೆ ಒಂದು ಯಾವ್ದೋ ಒಂದು ಪಾರ್ಟಿ ಮಾಡ್ದಂಗೆ ಐತೆ, ಒಳಗಡೆ ಪಾರ್ಟಿ ಮಾಡ್ದಂಗೆ ಐತೆ. ಲೈಟಿಂಗ್ ಹಾಕೊಂಡಿರೋದು, ಬ್ಯಾಗ್ ಇದೆ, ಮ್ಯಾಗ್ ವೀಲ್ ಇದೆ, AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬರೀ 35,000 ಹೊಡಿದೆ. ಇದು ಬಂದ್ಬಿಟ್ಟು ಸರ್ 4,75,000 ಫೈನಲ್ ಮಾಡ್ಬಿಡಿ ಸರ್. ಮ್ಯಾನುವಲ್ ಅಲ್ಲ ಸರ್ ಇದು? ಮ್ಯಾನುವಲ್. ಓಕೆ 4,75,000ಕ್ಕೆ ನಿಮ್ಗೆ ಒಂದು 2020 ಮಾಡಲು ಒಂದು ಸುಜುಕಿ ಸೆಲೆರಿಯೋ X ವೇರಿಯಂಟ್. ಸೊ ಆಪ್ಷನಲ್ ವೆಹಿಕಲ್ ಕೂಡ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅದಿದೆ ಸರ್ 2008 ಮಾಡಲು ಆವಿಯೋ. ಇದು ಕೂಡ AC ಇದೆ, ಪವರ್ ಸ್ಟೀರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಚಿಕ್ಕ ಬಜೆಟ್ ನಲ್ಲಿ ಬಹಳ ಜನ ಹೋಗ್ತಾ ಇರ್ತಾರೆ. ಗಾಡಿ ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ಸ್ ಮಾಡಿದ್ದಾರೆ. ಒಳ್ಳೆ ಅಫಿಷಿಯಲ್ ಪಾರ್ಟಿ ನೀಟ್ ಆಗಿದೆ. ಸಿಸ್ಟಮ್ ಕೂಡ ಇದೆ, 4 ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ. ಆಸ್ ಇಟ್ ಈಸ್ 1,25,000 ಕೊಟ್ಬಿಡಿ ಸರ್. 1,25,000ಕ್ಕೆ ಆಸ್ ಇಟ್ ಈಸ್ ಒಂದು ಚವಲೆ ಆವಿಯೋ 2008 FC ಇನ್ಶೂರೆನ್ಸ್ ಎಲ್ಲ ಗಾಡಿ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ನೆಕ್ಸ್ಟ್ ಸರ್ 2015 ಮಾಡಲು ಇದು ಆಟೋಮೆಟಿಕ್ ಸರ್. ಇದು ಓಕೆ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇರ್ತಾರೆ, ಫೈನಾನ್ಸ್ ಕೂಡ ಸಿಗುತ್ತೆ. ಸೊ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ಒರಿಜಿನಾಲಿಟಿ ಇದೆ, ನೀಟಾಗಿ ವಾಶ್ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ 3,35,000 ಕೊಟ್ಬಿಡಿ ಸರ್. ಓಕೆ 3,35,000ಕ್ಕೆ ನೀವು ಒಂದು ಆಟೋಮೆಟಿಕ್ ವೇರಿಯಂಟ್ ಒಂದು ಮಾರುತಿ ಸುಜುಕಿ ಸೆಲೆರಿಯೋ ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಒಂದು ಗ್ರ್ಯಾಂಡ್ i10 ಇದೆ ಸರ್. ಇದು ಬಂದಿರೋದು ನನ್ನೇನೆ, ಅದು ಇದು ಸ್ವಲ್ಪ ಡೀಟೇಲ್ ಗೊತ್ತಿಲ್ಲ, ಫೋನ್ ಮಾಡ್ಕೊಂಡ್ರೆ ನಾನು ಡೀಟೇಲ್ ಹೇಳ್ತೀನಿ ಸರ್. ಓಕೆ ಗಾಡಿ ಕೂಡ ನೋಡ್ಕೊಂಬಿಡಿ, ಗಾಡಿ ನಂಬರ್ ಕೂಡ ನೋಡ್ಕೊಂಬಿಡಿ, ಕಾಲ್ ಮಾಡಿ ಕೇಳ್ಕೊಳ್ಳಿ ನೀವು. ಸೊ ನೆಕ್ಸ್ಟ್ ಸರ್ ಎಲೆಂಟ್ರಾ 2012 ಮಾಡಲು ಡೀಸೆಲ್ ಆಟೋಮೆಟಿಕ್. ಇದು ಡೀಸೆಲ್ ಆಟೋಮೆಟಿಕ್ ಎಲೆಂಟ್ರಾ ಹೆಂಗಿದೆ, ಹಿಂಟಿದೆ, ಅದು ಒಳ್ಳೆ ಬೆನ್ಸ್ ತರ ಇದೆ ನೋಡಿ. ಓಪನ್ ಮಾಡಿ ಸರ್ ಅದು. ಓಕೆ ಸೊ ನೋಡ್ತಾ ಇರೋದು ಆಟೋಮೆಟಿಕ್ ಡೀಸೆಲ್, ಆಟೋಮೆಟಿಕ್ ಒಳ್ಳೆ ಬೆನ್ಸ್ ತರ ಇದೆ ಸರ್. ಏರ್ ಬ್ಯಾಗು, ಮ್ಯಾಗ್ ವೀಲ್ ಸರ್, 6 ಏರ್ ಬ್ಯಾಗ್ ಸರ್. ನೋಡಿ ಇಲ್ಲೊಂದು ಏರ್ ಬ್ಯಾಗು, ಅಲ್ಲೊಂದು ಏರ್ ಬ್ಯಾಗ್, ನೋಡಿ ಇಲ್ಲೊಂದು ಏರ್ ಬ್ಯಾಗು, ನೋಡಿ ಇಲ್ಲಿ. ಓಕೆ 6 ಏರ್ ಬ್ಯಾಗು, AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ, ಒಳ್ಳೆ ಸಿಸ್ಟಮ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಮಾಡಿ ಸರ್ 3,70,000 ಕೊಟ್ಬಿಡಿ ಸರ್. ಎಷ್ಟು ಸರ್ ಎಲೆಂಟ್ರಾ? 3,70,000 ಟಾಪ್ ಅಂಡ್ ಮಾಡಲ್ ಸರ್, 12 ಡೀಸೆಲ್ ಸರ್, ಒಳ್ಳೆ ಬೆನ್ಸ್ ತರ ಇದೆ ಸರ್. ಇದು ಡಾಲ್ಫಿನ್ ಶೇಪ್ ಒಂದು ಹುಂಡೈ ಎಲೆಂಟ್ರಾ ನಿಮಗೆ 2012 ಡೀಸೆಲ್ ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ಮ್ಯಾಗ್ ವೀಲ್, ಫುಲ್ ಟಾಪ್ ಅಂಡ್ ಮಾಡಲ್ ಇದು. ಓಕೆ ನೆಕ್ಸ್ಟ್ ಸರ್ ಏರ್ ಬ್ಯಾಗ್ ವಿತ್ 6 ಏರ್ ಬ್ಯಾಗ್, 3,70,000 ಫೈನಲ್ ಮಾಡ್ಬಿಡಿ. 3,70,000ಕ್ಕೆ ಸಿಕ್ಬಿಡುತ್ತೆ ಗಾಡಿ. ಓಕೆ ನೆಕ್ಸ್ಟ್ ಸರ್ 2005 ಮಾಡಲು ಸಿಂಗಲ್ ಅನ್ನೋದು ಸಣ್ಣ ಪಟೇಲ್ ಗಾಡಿ, ಬಹಳ ಜನ ಹುಡುಕ್ತಾ ಇರ್ತಾರೆ. ಆರಾಮಾಗಿ ಎಲ್ಲ ಚಿಕ್ಕ ಫ್ಯಾಮಿಲಿ ಎಲ್ಲ ಹೋಗಿ ಬರೋಕ್ಕೆ 2 ವೀಲರ್ ತಗೊಳ್ಳೋ ಬಡ್ಲಿ ಆರಾಮಾಗಿ ತಗೊಳ್ಳೋದು. 1,25,000 ಫೈನಲ್ ಮಾಡ್ಬಿಡಿ ಸರ್. 1,25,000ಕ್ಕೆ ಫೈನಲ್. ಓಕೆ ಸೊ ಆಲ್ಟೋ ನೋಡೋದಾದ್ರೆ ಸರ್ ಇದು ನೋಡಿ ಸಣ್ಣ ಪುಟ್ಟ ಬಜೆಟ್ 2007 FC ರನ್ನಿಂಗ್ ಇದೆ, 1,15,000 ಕೊಟ್ಬಿಡಿ ಸರ್ ಫೈನಲ್. ಓಕೆ ಒರಿಜಿನಲ್ ಪೇಂಟ್ ಇದೆ, ಶೇಡ್ ಆಗಿದೆ ಅಷ್ಟೇ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 1,15,000ಕ್ಕೆ ಫೈನಲ್ ಆಗುತ್ತೆ, ಫೈನಲ್ ಮಾಡ್ಬಿಡಿ ಸರ್. ಓಕೆ ನೆಕ್ಸ್ಟ್ ಸರ್ ಒಂದು ಸುಜುಕಿ ರಿಡ್ಜ್ ಇದೆ ಸರ್, ಏನ್ ಸರ್ ಡೀಟೇಲ್ಸ್? 1213 ಡೀಸೆಲ್ ಗಾಡಿ ಸರ್ ಇದು. ಓಕೆ AC ಇದೆ, ಪವರ್ ಸ್ಟೀರಿಂಗ್ ಇದೆ, ಬಾಡಿಲಿಂದ ಎಲ್ಲ ಡೆಂಟು ಕ್ರಾಚಸ್ ಏನಿಲ್ಲ, ನೀಟ್ ಆಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಡೀಸೆಲ್ ವೆಹಿಕಲ್. ಇದು ಬಂದು ಸರ್ ಫೈನಲ್ 2,65,000 ಕೊಟ್ಬಿಡಿ ಸರ್. 2,65,000ಕ್ಕೆ ಒಂದು 11-12 ಗಾಡಿ, ಒಂದು 12-13 ಗಾಡಿ, ಒಂದು ಡೀಸೆಲ್ ಗಾಡಿ ಸಿಗ್ತದೆ. ಓಕೆ ನೆಕ್ಸ್ಟ್ ಸರ್ ಒಂದು ಇದು ವ್ಯಾಗನರ್ ಇದೆ, ವ್ಯಾಗನರ್ ಬರೋ 45,000 ಕೊಟ್ಬಿಡಿ ಸರ್. ಸರ್ ಬರೋ 45,000 ಕೊಟ್ಬಿಡಿ ಸರ್. ಡೌನ್ ಪೇಮೆಂಟ್ ಎಲ್ಲ ತರ ಇದೆ, ಏನ್ ಬೇಡ ಸರ್.
ಫುಲ್ ಕ್ಯಾಶ್ 45,000 ಕೊಡಿ ಸರ್, ಕೊಟ್ಬಿಡ್ತೀನಿ ತಗೊಳ್ಳಿ ಸರ್. ಓಕೆ ಜಸ್ಟ್ 45,000ಕ್ಕೆ ನಿಮ್ಗೊಂದು ವ್ಯಾಗನರ್ ಇದೆ. ನಿಮಗೆ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಸಿಗುತ್ತೆ ಗಾಡಿ. ಸೊ ಆನ್ ಡಿಮ್ಯಾಂಡೆಡ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಯಾವುದು ಸರ್? 2020 ಶಿಫ್ಟ್ VXI ಆಪ್ಷನಲ್, AC ಪವರ್ ಸ್ಟೀರಿಂಗ್, ಪವರ್ ಮ್ಯಾಗ್ ವೀಲ್, ಇದು ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಆಪಲ್ ಶೇಪ್. ಇದು ಬಂದ್ಬಿಟ್ಟು ಸರ್ ಫೈನಲ್ 5,85,000 ಕೊಟ್ಬಿಡಿ ಸರ್. 5,85,000ಕ್ಕೆ ಯಾವ ಶಿಫ್ಟ್ ಸಿಗ್ತಾ ಇದೆ? 2020 ಮಾಡಲ್ ಗಾಡಿ. ಹೌದು 5,85,000ಕ್ಕೆ ನಿಮ್ಗೆ ಒಂದು 2020 ಮಾಡಲ್ ಗಾಡಿ ಒಂದು ಸ್ವಿಫ್ಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಈಕೋ ಇದೆ ಆನ್ ಡಿಮ್ಯಾಂಡೆಡ್ ಗಾಡಿ ಸರ್. 2013 ಮಾಡಲು ಸಿಂಗಲ್ ಓನರ್ ಸರ್ ಇದು ಗಾಡಿ. ಈಕೋ ವ್ಯಾನ್ ನಿಮ್ಗೆ ಗೊತ್ತಲ್ಲ ಸರ್, ಫುಲ್ ಡಿಮ್ಯಾಂಡ್ ಇದೆ. ಸ್ಕೂಲ್ ಟ್ರಿಪ್ ಅದು ಹುಡುಕ್ತಾ ಇರ್ತಾರೆ. ಆಮೇಲೆ ಇವರು ದೊಡ್ಡ ಫ್ಯಾಮಿಲಿ ಹುಡುಕ್ತಾ ಇದ್ದಾರೆ. 7 ಸೀಟರ್ಸ್ ಗಾಡಿ ಸರ್ ಇದು. ಯಾರಾದ್ರೂ ಒಂದು ಈಕೋ ನೋಡ್ತಿರೋರಿಗೆ 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಗಾಡಿ. ಸೊ ಏನಾವ ಪ್ರೈಸ್ ಬಂದ್ಬಿಟ್ಟು ಸರ್ ಫೈನಲ್ 3,10,000 ಮಾಡ್ಬಿಡಿ ಸರ್. ಓಕೆ 3,10,000ಕ್ಕೆ ನಿಮ್ಗೊಂದು ಈಕೋ 2013 ಸಿಂಗಲ್ ಓನರ್ ವೆಹಿಕಲ್. ಓಕೆ ನೆಕ್ಸ್ಟ್ ಸರ್? ಸರ್ ಇದು ನೋಡಿ ಫೀಗೋ ಇದೆ ಮಾಡಿ ಸರ್. ಓಕೆ ಏನ್ ಸರ್ ಡೀಟೇಲ್ಸ್? 2010 ಮಾಡಲು ಪೆಟ್ರೋಲ್, ಅದು ಒರಿಜಿನಲ್ ಪೈಂಟ್ ಅಲ್ಲಿ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಫೈನಲ್ 1,55 ಕೊಟ್ಬಿಡಿ ಸರ್ ಫೈನಲ್. ಓಕೆ 1,55ಕ್ಕೆ ಫೈನಲ್ ಆಗುತ್ತೆ. ಫೀಗೋ ಡೀಸೆಲ್. ಓಕೆ ನೆಕ್ಸ್ಟ್ ಸರ್? ಸರ್ ಇನ್ನೊಂದು ಇಯಾನ್ ಇದೆ ಸರ್, 2015 ಮಾಡಲು, ಗಾಡಿ ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಇದು ಬಂದ್ಬಿಟ್ಟು ಫೈನಲ್ 2 ಲಕ್ಷ ಕೊಟ್ಬಿಡಿ ಸರ್ ಇದು. ಓಕೆ 2 ಲಕ್ಷಕ್ಕೆ ನಿಮ್ಗೆ ಒಂದು ಇಯಾನು 2015 ಮಾಡಲು ಗಾಡಿ. ಓಕೆ ನೆಕ್ಸ್ಟ್ ಸರ್? ಸರ್ ಎ ಸ್ಟಾರ್ ಇದೆ, 2011 ಮಾಡಲ್ ಪೆಟ್ರೋಲ್. ಇದು ಬಂದ್ಬಿಟ್ಟು 1,65,000 ಕೊಟ್ಬಿಡಿ ಸರ್. ಓಕೆ 1,65,000ಕ್ಕೆ ನಿಮ್ಗೊಂದು ಎ ಸ್ಟಾರ್. ಓಕೆ ನೆಕ್ಸ್ಟ್ ಸರ್? ಸರ್ ಬಡವ್ರ ಬಾದಾಮಿ ತರ ಡೀಸೆಲ್ ಗಾಡಿ ಇಂಡಿಕಾ ಬಹಳ ಜನ ಹುಡುಕ್ತಾ ಇರ್ತಾರೆ. 15 ಮಾಡಲು ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 75,000 ಕೊಟ್ಬಿಡಿ ಸರ್ ತಗೊಂಡೋಗಿ. 75,000ಕ್ಕೆ ಒಂದು ಇಂಡಿಕಾ ಡೀಸೆಲ್ ಸರ್. ಓಕೆ ನೆಕ್ಸ್ಟ್ ಸರ್? ಸರ್ ಫೋರ್ಡ್ ಫಿಯೆಸ್ಟಾ 2007 ಮಾಡಲು, AC ಪವರ್ ಸ್ಟೀರಿಂಗ್, ಪವರ್ ಇದೆ, ಮ್ಯಾಗ್ ವೀಲ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ 1,65,000 ಕೊಟ್ಬಿಡಿ ಸರ್. ಓಕೆ 1,65,000 ಎಲ್ಲ ಫ್ರೆಶ್ ಇದೆ ಸರ್. ಓಕೆ ಸರ್? ಸರ್ ಜೈಲ ಇದೆ ನೋಡಿ ಸರ್, 2010 ಮಾಡಲು ಡೀಸೆಲ್, 8 ಸೀಟರ್ ಗಾಡಿ, ಮ್ಯಾಗ್ ವೀಲ್, AC ಪವರ್ ಸ್ಟೀರಿಂಗ್, ಪವರ್ ಇದೆ. ಬೇರೆ ಆಚೆ ನಿಲ್ಸಿದೆ ಅಂತ ಟಾಪ್ ಬಾನೆಟ್ ಡೆಲ್ ಇರೋದು, ಒರಿಜಿನಲ್ ಪೈಂಟ್ ನಲ್ಲಿ ಇದೆ ಗಾಡಿ, ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ 7,80,000 ಫೈನಲ್ ಮಾಡ್ಬಿಡಿ ಸರ್. ಓಕೆ ಸರ್ ನೆಕ್ಸ್ಟ್ ಸರ್? ಸರ್ ಜಾಸ್ತಿ ಇದೆ ನೋಡಿ ಸರ್, 2010 ಮಾಡಲು, AC ಪವರ್ ಸ್ಟೀರಿಂಗ್, ಪವರ್ 2 ಮ್ಯಾಗ್ ವೀಲ್ ಇದೆ, ಮ್ಯಾಗ್ ವೀಲ್ 4 ಮ್ಯಾಗ್ ವೀಲ್, 2 ಏರ್ ಬ್ಯಾಗು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ 7,15,000 ಕೊಟ್ಬಿಡಿ ಸರ್. 2,15,000ಕ್ಕೆ ನಿಮಗೆ ಒಂದು ಜಾಜ್ 2010 ಗಾಡಿ. ಓಕೆ ಸರ್? ಸರ್ ಶಿಫ್ಟ್ ಇದೆ ನೋಡಿ ಮಾಡಿ ಸರ್. ಓಕೆ ಹೇಳಿ ಸರ್ ಡೀಟೇಲ್ಸ್. 2007 ಮಾಡಲು, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಸರ್ವಿಸ್ ಮಾಡ್ಕೋಬೇಕು, ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. 1,55,000 ಕೊಟ್ಬಿಡಿ ಸರ್. 1,55,000ಕ್ಕೆ ಒಂದು ಸೆಂಟ್ರೋ. ಹೌದೌದು ಸರ್. ಓಕೆ ಸರ್ ನೆಕ್ಸ್ಟ್ ಸರ್? ಸರ್ 2020 ಮಾಡಲು, 1920 ಆಟೋಮೆಟಿಕ್, ಸಣ್ಣ ಪುಟ್ಟ ಇಲ್ಲಿ ಬಂಪರ್ ಸ್ವಲ್ಪ ಕ್ರಾಚಸ್ ಇತ್ತು, ಈ ಕಡೆ ಸ್ವಲ್ಪ ಟಚ್ ಅಪ್ ಮಾಡಿದೀವಿ, ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ 3,5 ಲಕ್ಷ ಕೊಟ್ಬಿಡಿ ಸರ್ ಫೈನಲ್. ಬರೀ 3,5 ಆಟೋಮೆಟಿಕ್ ಸರ್ ಇದು. ಆಟೋಮೆಟಿಕ್ ಒಂದು 1920 ಸರ್ ಇದು. ಓಕೆ ಸರ್? ಸರ್ ಶಿಫ್ಟ್ ಮಾಡಿ ಸರ್ ಇದು. ಹೇಳಿ ಸರ್ ಡೀಟೇಲ್ಸ್. 2010 VDI, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಒಂದು ವಾಷಿಂಗ್ ಸರ್ವಿಸ್ ಪಾಲಿಶ್ ಮಾಡ್ಕೋಬೇಕು. 7,65,000 ಮಾಡ್ಬಿಡಿ ಸರ್ ಫೈನಲ್. 2,65,000 ಮಾಡ್ಬಿಡಿ ಸರ್. ಸ್ವಿಫ್ಟ್. ಹೌದೌದು. ಓಕೆ ಪೆಟ್ರೋಲ್ ಡೀಸೆಲ್ ಗಾಡಿ? ಸರ್ ಡೀಸೆಲ್ ಸರ್. ಓಕೆ ನೆಕ್ಸ್ಟ್ ಇನ್ನೊಂದು ಕ್ವಿಡ್ 17 ಮಾಡಲ್ ಸರ್, ಕ್ಲೇಂಬರ್ ಗಾಡಿ, AC ಪವರ್ ಸ್ಟೀರಿಂಗ್, ಪವರ್ ಏರ್ ಬ್ಯಾಗ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. 7,90,000 ಮಾಡ್ಬಿಡಿ ಸರ್ ಫೈನಲ್. ಓಕೆ ಸರ್? ಸೆಂಟ್ರೋ ಡೀಟೇಲ್ಸ್. 2009 ಮಾಡಲು, AC ಪವರ್ ಸ್ಟೀರಿಂಗ್, ಪವರ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಒಂದು ಆಯಿಲ್ ಸರ್ವಿಸ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಫೈನಲ್ 1,60,000 ಮಾಡ್ಬಿಡಿ ಸರ್. 1,60,000ಕ್ಕೆ ನಿಮ್ಗೆ ಒಂದು ಸ್ಯಾಂಟ್ರೋ ಸಿಗ್ತಾ ಇದೆ. ಓಕೆ ಸರ್? ಸರ್ 2014 ಮಾಡಲು, ಶಿಫ್ಟ್ VXI, ಒರಿಜಿನಲ್ ಪೈಂಟ್ ಇದು, ಆಚೆ ನಿಲ್ಸಿ ಸ್ವಲ್ಪ ಶೇಡ್ ಆಗ್ಬಿಟ್ಟಿದೆ, ಒರಿಜಿನಾಲಿಟಿ ಇದೆ, ಟಚ್ ಅಪ್ ಪೈಂಟ್ ಏನು ಆಗಿಲ್ಲ. 79,000 ಓಡಿದೆ ಹೆಚ್ಚು ಕಡಿಮೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಫೈನಲ್ 4 ಲಕ್ಷ ಕೊಟ್ಬಿಡೋಣ ಸರ್. 4 ಲಕ್ಷಕ್ಕೆ ಒಂದು ಸ್ವಿಫ್ಟ್ VXI 14 ಫೈನಾನ್ಸ್ 3,5 ಲಕ್ಷ ಫೈನಾನ್ಸ್ ಆಗುತ್ತೆ ಸರ್. ಓಕೆ ಸರ್? ಸಿವಿಲ್ ಚೆನ್ನಾಗಿದೆ. ಸೊ ಎಷ್ಟೋ ಜನ ಪೋಲೋ ಬೇಕು ಅಂತಿದ್ರಿ, ಒಂದು ಪೋಲೋ TDI ಡೀಸೆಲ್ ವೇರಿಯಂಟ್ ಇದೆ. ಏನ್ ಸರ್ ಡೀಟೇಲ್ಸ್? 2013 ಹೈಲೈನ್, AC ಪವರ್ ಸ್ಟೀರಿಂಗ್, ಪವರ್ ಮ್ಯಾಗ್ ವೀಲ್ ಇದೆ, ಇದು ಸ್ಟೆಪ್ನಿ, ಇದು 4 ಮ್ಯಾಗ್ ವೀಲ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ಏರ್ ಬ್ಯಾಗ್ ಎಲ್ಲ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದು ಫೈನಲ್ 3,65,000 ಕೊಟ್ಬಿಡಿ ಸರ್. 3,65,000ಕ್ಕೆ ಯಾವ ಮಾಡಲ್ ಗಾಡಿ ಪೋಲೋ?
13 ಮಾಡಲಿ ಸರ್. ಓಕೆ 3,65,000 ನಿಮ್ಗೆ 13 ಮಾಡಲು ಒಂದು ವೋಕ್ಸ್ ವ್ಯಾಗನ್ ಪೋಲೋ ರೆಡ್ ಕಲರ್ ಸಿಗ್ತಾ ಇದೆ. ಓಕೆ ನೆಕ್ಸ್ಟ್ 2006 ಮಾಡಲು ಪೆಟ್ರೋಲ್ VXI ಶಿಫ್ಟ್ ಗಾಡಿ ಒರಿಜಿನಲ್ ಇದೆ, AC ಪವರ್ ಸ್ಟೇರಿಂಗ್ ಪೌಂಡ್ ಎಲ್ಲ ಇದೆ. ಫೈನಲ್ ಟು ಫೈನಲ್ 1,65,000 ಕೊಟ್ಬಿಡಿ ಸರ್. ಓಕೆ ನೆಕ್ಸ್ಟ್ ಸರ್ 2012 ಮಾಡಲು ಡಿಟ್ಸು VDI ಸಣ್ಣ ಪುಟ್ಟ ಕಿರಾಜಸ್ ಇದೆ, ಏನು ಮಾಡಿಸಿಲ್ಲ. ಆಸ್ ಇಟ್ ಈಸ್ 3,05,000 ಕೊಟ್ಬಿಡಿ ಸರ್. ಓಕೆ ಸರ್.